ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದ ಡಾಕ್ಟರ್ ಧನ್ವಂತರಿ ಒಡೆಯರ್. ಎಲ್ರಿಗೂ ನಮಸ್ಕಾರ. ಜೀರ್ಣಾಂಗದ ವ್ಯವಸ್ಥೆಯ ಬಗ್ಗೆ ಯೋಗ ಹೇಗೆ ಸಹಾಯಕಾರಿಯಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ನಮ್ಮ ಬಾಯಿಯ ಇಂದನೇ ನಮ್ಮ ಜೀರ್ಣಾಂಗ ಸ್ಟಾರ್ಟ್ ಆಗುತ್ತೆ. ಬಾಯಿ, ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಇವೆಲ್ಲವೂ ಸೇರ್ಕೊಳ್ತವೆ. ಸೊ ಇಲ್ಲಿಂದನೇ ಜೀರ್ಣಾಂಗದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಗ್ಯಾಸ್ಟ್ರೋಫೇಜಿಯಲ್ ರಿಫ್ಲೆಕ್ಸ್ ಕಾಯಿಲೆ ಅಂತೀವಿ. ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಮತ್ತು ಹರಿಯುವ ಸ್ಥಿತಿ ಮತ್ತು ಇದರಲ್ಲಿ ಎದೆ ಉರಿ ಮತ್ತು ರಿಗರ್ಟೇಷನ್ ಅಂತಹ ಲಕ್ಷಣಗಳನ್ನ ಉಂಟು ಮಾಡತಕ್ಕಂಥದ್ದು ಈ ಅಸ್ವಸ್ಥತೆಯಲ್ಲಿ ಕಂಡು ಬರುತ್ತದೆ. ಹಾಗೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತಕ್ಕಂಥದ್ದು ಇವತ್ತಿನ ದಿನ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ತಕ್ಕಂಥದ್ದು. ಇದು ಮಾನಸಿಕ ಕಾಯಿಲೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತೀವಿ. ಕೆರಳಿಸುವ ಕರುಳಿನ ಸಹ ಲಕ್ಷಣಗಳು ಅಂತೀವಿ. ಹಾಗೆ ಐಬಿಡಿ ಅಂತೀವಿ, ಉರಿಯೂತದ ಕರುಳಿನ ಕಾಯಿಲೆ ಅಂತೀವಿ. ಕ್ರೋನ್ಸ್ ಕಾಯಿಲೆ ಅಂತ ಇದಕ್ಕೆ ಹೇಳ್ತೀವಿ. ಅಲ್ಸರೇಟಿವ್ ಕೊಲೈಟಿಸ್ ಜೀರ್ಣಾಂಗದ ವ್ಯವಸ್ಥೆಗೆ ಉರಿಯೂತ ಮತ್ತು ಹಾನಿಯನ್ನುಂಟು ಮಾಡುವ ದೀರ್ಘಕಾಲದ ಸ್ಥಿತಿ. ಇದು ಬಹಳ ಮುಖ್ಯವಾಗಿ ಇವತ್ತು ಎಲ್ಲರನ್ನ ಕಾಡ್ತಕ್ಕಂಥದ್ದು ಮಲಬದ್ಧತೆ. ಇದು ಕೂಡ ಒಂದು ಜೀರ್ಣಾಂಗದ ಅವ್ಯವಸ್ಥೆ. ಮತ್ತು ಅತಿಸಾರ ಅಂತ ಹೇಳ್ತೀವಿ. ಕರುಳಿನ ಚಲನೆ ಹೆಚ್ಚು ಆದಾಗ ಏನಾಗುತ್ತೆ, ಆಗಾಗ್ಗೆ ಕರುಳಿನ ಚಲನೆ ಸಡಿಲವಾಗುವ ಒಂದು ಸ್ಥಿತಿ ಇದು. ಹಾಗಾಗಿ ವಿಸರ್ಜಿಸಲು ಕೂಡ ಹೆಚ್ಚು ಕಷ್ಟಕರವಾಗುವ ಸ್ಥಿತಿಯನ್ನ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತೀವಿ. ಸೊ ಇವುಗಳ ಚಿಹ್ನೆ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದಾಗೆ ಹೊಟ್ಟೆ ನೋವಿರ್ಬೋದು ಅಥವಾ ಸೆಳೆತ ಇರ್ಬೋದು, ಉಬ್ಬುವುದಿರ್ಬೋದು, ಹಾಗೆ ಕರುಳಿನ ಚಲನೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು, ವಾಕರಿಕೆ, ವಾಂತಿ, ತೂಕ ನಷ್ಟ ಆಗ್ತಕ್ಕಂಥದ್ದು, ಹಾಗೆ ಹೆಚ್ಚಳ ಆಗ್ತಕ್ಕಂಥದ್ದು, ಆಯಾಸ, ಆಲಸ್ಯ ಇವೆಲ್ಲವನ್ನು ನಾವು ಈ ಒಂದು ಚಿಹ್ನೆಗಳ ಮೂಲಕ ಕಂಡ್ಕೋಬಹುದು. ಸೊ ಈ ಜೀರ್ಣಾಂಗದ ಅಸ್ತವ್ಯಸ್ತತೆಯಲ್ಲಿ ಯೋಗದ ಪ್ರಯೋಜನಗಳೇನು, ಯೋಗ ಹೇಗೆ ನಮಗೆಲ್ಲ ಈ ಒಂದು ಜೀರ್ಣಾಂಗದ ವ್ಯವಸ್ಥೆಯನ್ನು ಸುಧಾರಣೆ ಮಾಡುತ್ತೆ ಅಂತಂದ್ರೆ, ಬಹಳ ಮುಖ್ಯವಾಗಿ ಯೋಗ ಚಿಕಿತ್ಸೆಯಲ್ಲಿ ಈ ಜೀರ್ಣಾಂಗದ ತೊಂದರೆಗೆ ಕಾರಣ ಮನಸ್ಸು ಅಂತೀವಿ. ಸೊ ಆದಿಜ ವ್ಯಾಧಿ ಅಂತ ಕರಿತೀವಿ. ಆದಿಜ ವ್ಯಾಧಿ ಅಂದ್ರೆ ಮನಸ್ಸಿನಿಂದ ಉಂಟಾಗಿರ್ತಕ್ಕಂಥದ್ದು. ಉಸಿರಾಟದ ವ್ಯಾಯಾಮಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಆತಂಕ ಮತ್ತು ಒತ್ತಡವನ್ನ ಕಡಿಮೆ ಮಾಡಿದಾಗ ಈ ಎಲ್ಲ ಜೀರ್ಣಾಂಗದ ತೊಂದರೆಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಕೆಲವು ಯೋಗ ಭಂಗಿಗಳು, ಯೋಗಾಸನಗಳು ಜೀರ್ಣಕ್ರಿಯೆಯನ್ನ ಉತ್ತೇಜನ ಮಾಡುತ್ತೆ. ಉದಾಹರಣೆಗೆ ವಜ್ರಾಸನ ಇರಬಹುದು, ತ್ರಿಕೋಣಾಸನ ಇರಬಹುದು. ಇಂಥವು ಮಲಬದ್ಧತೆಯನ್ನ ನಿವಾರಣೆ ಮಾಡೋದ್ರ ಜೊತೆಗೆ ಕೆರಳಿಸುವ ಕರುಳಿನ ಸಿಂಡ್ರೋಮ್ ಅಂದ್ರೆ ಈ ಐಬಿಡಿ ಅಂತಕ್ಕಂಥ ಪರಿಸ್ಥಿತಿಗಳಲ್ಲಿ ಸಂಬಂಧಿಸಿದ ಕರುಳಿನ ಉರಿಯೂತವನ್ನ ಕೂಡ ಕಡಿಮೆ ಮಾಡತಕ್ಕಂಥದ್ದು. ಒಟ್ಟಾರೆ ಯೋಗ ಅಂತಕ್ಕಂಥದ್ದು ಪ್ರತಿನಿತ್ಯದ ಸಾಧನೆಯಿಂದ ದೈಹಿಕ ಮಾನಸಿಕ ಯೋಗಕ್ಷೇಮವನ್ನ ಸುಧಾರಣೆ ಮಾಡಿ ಜೀರ್ಣಕ್ರಿಯೆಯ ಅಸ್ತವ್ಯಸ್ತತೆಗಳನ್ನ ಮತ್ತು ಲಕ್ಷಣಗಳನ್ನ ಕಡಿಮೆ ಮಾಡಲು ಸಹಾಯಕಾರಿಯಾಗುತ್ತೆ. ಕೆಲವು ಹಠಯೋಗದ ಭಂಗಿಗಳು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರು. ಜೊತೆಗೆ ಈ ಬಾಲಾಸನ, ನಾವು ಇನ್ನೊಂದು ಹೆಸರು ಇದಕ್ಕೆ ಶಶಾಂಕಾಸನ ಅಂತ ಹೇಳ್ತೀವಿ. ಜೀರ್ಣಾಂಗ ಕ್ರಿಯೆಯನ್ನ ಉತ್ತೇಜನ ಮಾಡತಕ್ಕಂಥದ್ದು, ಮಲಬದ್ಧತೆಯನ್ನ ನಿವಾರಣೆ ಮಾಡತಕ್ಕಂಥ ಆಸನ. 2 ನಿಮಿಷದಿಂದ 5 ನಿಮಿಷಗಳ ಕಾಲ ಊಟದ ನಂತರ ವಜ್ರಾಸನವನ್ನ ಅಭ್ಯಾಸ ಮಾಡಿದ್ರೆ ನಮ್ಮ ಜೀರ್ಣಾಂಗದ ವ್ಯವಸ್ಥೆ ಸುಧಾರಣೆ ಆಗುತ್ತೆ. ಹಲಾಸನ ಅಂತಕ್ಕಂಥದ್ದು ಇನ್ನೊಂದು ಭಂಗಿ ಇದೆ. ಅದು ಕೂಡ ಜೀರ್ಣ ಕ್ರಿಯೆಯನ್ನ ಉತ್ತೇಜನ ಮಾಡಿ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ, ಒತ್ತಡವನ್ನ ಕೂಡ ಕಡಿಮೆ ಮಾಡುತ್ತೆ. ಜೊತೆಯಲ್ಲಿ ಪ್ರತಿನಿತ್ಯ ನಾವು ರಾತ್ರಿ ಮಲಗುವ ಮುನ್ನ ನಾಡಿ ಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರ ಜೊತೆಗೆ ಒಂದು ಶವಾಸನದಲ್ಲಿ ಹೊಟ್ಟೆಯ ಉಬ್ಬುವಿಕೆ ತಗ್ಗುವಿಕೆಯನ್ನ ಗಮನಿಸುತ್ತಾ ಒಂದು ಪೂರ್ಣವಾದ ವಿಶ್ರಾಂತಿಯನ್ನ ಉದರದ ಅಂಗಾಂಗಗಳಿಗೆ ನಾವು ಕೊಟ್ಟಾಗ ಅನೇಕ ರೀತಿಯಾದ ಉದರದ ಕಾಯಿಲೆಗಳಿಂದ ನಾವು ವಿಮುಕ್ತರಾಗಬಹುದು ಮತ್ತು ಅನೇಕ ಕಾಯಿಲೆಗಳನ್ನ ದೂರ ಮಾಡಬಹುದು. ಜೊತೆಗೆ ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಬದಲಾವಣೆ ಮಾಡಿಕೊಂಡ್ರೆ, ಯೋಗವನ್ನ ಅಳವಡಿಸಿಕೊಂಡ್ರೆ, ಯೋಗವನ್ನೇ ಜೀವನ ಶೈಲಿಯಾಗಿ ನಾವು ಅಳವಡಿಸಿಕೊಂಡಾಗ ಇಂತಹ ಜೀರ್ಣಾಂಗದ ತೊಂದರೆಗಳಿಂದ ನಾವು ದೂರ ಆಗ್ಬೋದು. ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದ ಡಾಕ್ಟರ್ ಧನ್ವಂತರಿ ಒಡೆಯರ್. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ.